ಹೋಗಿ ಮೋದಿಗೆ ಹೇಳಿ. ಇದೇ ತಾನೇ ಅವರು ಹೇಳಿದ್ದು. ಮೋದಿಗೆ ತಿಳಿಸಿದ್ದಾರೆ. ಇನ್ನೊಂದು ವಿಷಯ, ಅವರು ಕೇವಲ ಗಂಡಸರನ್ನ ದಾಳಿ ಮಾಡಿ ನಮ್ಮ ಹೆಂಗಸರ ಸಿಂಧೂರವನ್ನ ಅವರಿಂದ ದೂರ ಮಾಡಿದ್ದಾರೆ. ಅದಕ್ಕೆ ಈ ಆಪರೇಷನ್ಗೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡೋಣ. ಒಂದು ವೇಳೆ ಸ್ಟ್ರಾಂಗ್ ಆಗಿ ವಾರ್ ನಡೆದ್ರು ನಾವೆಲ್ಲ ಯಾವ ರೀತಿಯ ಪ್ರಿಕಾಷನ್ಸ್ ತಗೊಳ್ಬೇಕು ಅನ್ನೋದರ ಬಗ್ಗೆ ಸಹ ವಿಡಿಯೋದ ಎಂಡಿಂಗಲ್ಲಿ ನಾನು ಡೀಟೇಲ್ಡ್ ಆಗಿ ಹೇಳಿರ್ತೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ಇನ್ನಷ್ಟು ಜನಗಳಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪಾಕಿಸ್ತಾನದ ಉಗ್ರಗಾಮಿ ಶಿಬಿರಗಳ ಮೇಲೆ ಭಾರತದ ಬಾಂಬ್ ಮಳೆ. ಎಲ್ಲ ಶಿಬಿರಗಳು ಧ್ವಂಸವಾಯ್ತಾ? ಆಪರೇಷನ್ ಸಿಂಧೂರ್ ಸಕ್ಸಸ್ ಆಯ್ತಾ? ಭಾರತ ಪಾಕಿಸ್ತಾನದ ಉಗ್ರಗಾಮಿಗಳ ಕ್ಯಾಂಪ್ ಮೇಲೆ ರಾತ್ರೋರಾತ್ರಿ ಬಾಂಬ್ಗಳ ಮಳೆ ಸುರಿದಿದೆ. ಎಲ್ಲ ಉಗ್ರಗಾಮಿ ಶಿಬಿರಗಳು ಧ್ವಂಸವಾಯ್ತಾ? ಆಪರೇಷನ್ ಸಿಂಧೂರ್ ಸಕ್ಸಸ್ ಆಯ್ತಾ? ಅಸಲಿಗೆ ಟಾರ್ಗೆಟ್ ಏನು? ಪಾಕಿಸ್ತಾನಕ್ಕೆ ಎಂಟರ್ ಆಗೋ ಮೂಲಕ ಭಾರತ ತನ್ನ ಪವರ್ ಏನು ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ಯಾ? ವಾರ್ ರೂಮಲ್ಲಿ ರಾತ್ರಿ ಇಡೀ ಪ್ರಧಾನಿ ಮೋದಿಯವರು. ಮಿಲಿಟರಿ ಟ್ವೀಟ್ಗೆ ಅರ್ಥ ಏನು? ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋ ಚೈನಾದ ರಿಯಾಕ್ಷನ್ ಏನು? ಭಾರತದ ನೆಕ್ಸ್ಟ್ ಮೂವ್ಮೆಂಟ್ ಏನಿರಬಹುದು? ಪಾಕಿಸ್ತಾನದ ಉಗ್ರಗಾಮಿಗಳ ಮೇಲೆ ಭಾರತ ಯಾವಾಗ ರಿವೆಂಜ್ ತೀರಿಸ್ಕೊಳ್ಳುತ್ತೆ ಅಂತ ಎದುರು ನೋಡ್ತಿದ್ದ ಸಮಯದಲ್ಲಿ ಇಂಡಿಯನ್ ಆರ್ಮಿಯು ಇಡೀ ಪ್ರಪಂಚಕ್ಕೆ ಶಾಕ್ ಕೊಟ್ಟಿದೆ. ಮಧ್ಯರಾತ್ರಿಯಲ್ಲಿ ಪಾಕಿಸ್ತಾನಕ್ಕೆ ನಮ್ಮ ಮಿಲಿಟರಿಯ ಪವರ್ ಏನು ಅನ್ನೋದನ್ನ ಶೋ ಮಾಡ್ತು. ವರ್ಷಗಳಿಂದ ಗಡಿಯಲ್ಲಿ ಪೋಷಿಸ್ತಿರೋ ಉಗ್ರಗಾಮಿ ಕ್ಯಾಂಪ್ಗಳನ್ನ ಟಾರ್ಗೆಟ್ ಮಾಡಿ ಮಿಸೈಲ್ಗಳ ಮೂಲಕ ದಾಳಿ ಮಾಡ್ತು. ಉಗ್ರವಾದವನ್ನ ಸಹಿಸೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ ಭಾರತ ಅಷ್ಟೇ ಕ್ಲಿಯರ್ ಆಗಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಉಗ್ರಗಾಮಿ ಶಿಬಿರಗಳನ್ನ ಡೆಸ್ಟ್ರಾಯ್ ಮಾಡ್ತು. ಪಾಕಿಸ್ತಾನ ಸೇನೆಯು ನಾವು ಫುಲ್ ಪ್ರಿಪೇರ್ಡ್ ಆಗಿದ್ದೇವೆ ಅಂತ ಡಿಕ್ಲೇರ್ ಮಾಡಿದ ನಂತರ ಮಧ್ಯರಾತ್ರಿ 1:44ಕ್ಕೆ ಭಾರತೀಯ ಆರ್ಮಿ ಲೈಟ್ನಿಂಗ್ ದಾಳಿಗಳೊಂದಿಗೆ ಮುನ್ನುಗ್ಗಿತು. ಇಂಡಿಯನ್ ಮಿಲಿಟರಿಯು ಬಳಸಿದ ಮಿಸೈಲ್ಗಳು ಡೈರೆಕ್ಟ್ ಆಗಿ ಟಾರ್ಗೆಟ್ಗಳನ್ನ ಧ್ವಂಸಗೊಳಿಸಿದ್ವು. ಉಗ್ರಗಾಮಿಗಳ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಟ್ರೈನಿಂಗ್ ಹೆಸರಿನಲ್ಲಿ ರನ್ ಆಗ್ತಿದ್ದ ಮದರಸಾಗಳನ್ನು ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡ್ತು. ಫುಲ್ ಸ್ಕೇಲ್ ಪ್ರಿಪರೇಷನ್ ನಂತರ ಇಂಡಿಯಾ ಕೈಗೊಂಡ ಈ ದಾಳಿಗೆ ಆಪರೇಷನ್ ಸಿಂಧೂರ್ ಅನ್ನೋ ಹೆಸರಿಟ್ಟಿದ್ದಾರೆ. ಈ ಹಿಂದೆ ಕಂಡಕ್ಟ್ ಆದ ಆಪರೇಷನ್ಗಳಲ್ಲಿ ಒಂದು ಸಲ ಆರ್ಮಿ, ಒಂದು ಸಲ ಏರ್ ಫೋರ್ಸ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡಿತ್ತು. ಆದರೆ ಈ ಸಲ ಮಾತ್ರ ಆರ್ಮಿ, ನೇವಿ, ಏರ್ ಫೋರ್ಸ್ ಜಾಯಿಂಟ್ ಆಗಿ ದಾಳಿಗಳನ್ನ ಕಂಡಕ್ಟ್ ಮಾಡಿದ್ವು. ನಮ್ಮ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ನೊಂದಿಗೆ ಹೈಲಿ ಅಕ್ಯುರೇಟ್ ಆಗಿ ಭಾರತ ವಿರುದ್ಧ ದಾಳಿಗಳಿಗೆ ಕಾನ್ಸ್ಪಿರಸಿಗಳನ್ನ ಹೆಣೆಯುತ್ತಿದ್ದ 9 ಉಗ್ರಗಾಮಿ ಶಿಬಿರಗಳ ಮೇಲೆ ಭಾರತ ದಾಳಿ ಮಾಡಿತು. ಯಾವುದೇ ಕಾಂಟ್ರವರ್ಸಿಗಳಿಗೆ ಚಾನ್ಸ್ ಕೊಡದೆ ಪಾಕಿಸ್ತಾನದ ಮಿಲಿಟರಿ ಫೆಸಿಲಿಟಿಗಳ ಸಮೀಪಕ್ಕೂ ಹೋಗಿಲ್ಲ ಅಂತ ಇಂಡಿಯನ್ ಗವರ್ನಮೆಂಟ್ ಅನೌನ್ಸ್ ಮಾಡಿದೆ. ಮೇ 7ರಂದು ದೇಶಾದ್ಯಂತ ಮಾಕ್ ಡ್ರಿಲ್ಗಳು ಇವೆ ಅಂತ ಡಿಕ್ಲೇರ್ ಮಾಡಿದ್ರಿಂದ ಎಲ್ಲರ ಫೋಕಸ್ ಈ ಕಡೆ ಇತ್ತು. ಎಲ್ಲರೂ ಮಾಕ್ ಡ್ರಿಲ್ ಮುಗಿದ ನಂತರ ದಾಳಿಗೆ ಹೋಗಬಹುದು ಅಂತ ಥಿಂಕ್ ಮಾಡಿದ್ರು. ಆದರೆ ಎಲ್ಲರನ್ನು ಸರ್ಪ್ರೈಸ್ ಮಾಡೋ ರೀತಿ ಉಗ್ರಗಾಮಿಗಳು ಮಲಗೋ ಟೈಮಲ್ಲಿ, ಮಧ್ಯರಾತ್ರಿಯ ಟೈಮಲ್ಲಿ ಆಪರೇಷನ್ ಸ್ಟಾರ್ಟ್ ಮಾಡಿ ಕೆಲವೇ ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿಬಿಟ್ರು. POK ಮತ್ತು ಪಾಕಿಸ್ತಾನದಲ್ಲಿ ದಾಳಿಗಳಿಗೆ ಜಸ್ಟಿಸ್ ಆಗಿದೆ ಅಂತ ಇಂಡಿಯನ್ ಆರ್ಮಿಯು ಎಕ್ಸ್ ಅಲ್ಲಿ ಪೋಸ್ಟ್ ಮಾಡಿದೆ. ಆಪರೇಷನ್ ಸಿಂಧೂರ್ಗೆ ಸಂಬಂಧಿಸಿದ ವಿಡಿಯೋಗಳು ಈಗ ಇಂಟರ್ನೆಟ್ ಅಲ್ಲಿ ವೈರಲ್ ಆಗ್ತಿವೆ. ಲೋಕಲ್ ಪಾಕಿಸ್ತಾನದ ಜನರು ತೆಗೆದ ದಾಳಿಗಳ ವಿಡಿಯೋಗಳು ಇಂಟರ್ನೆಟ್ ಅಲ್ಲಿ ವೈಡ್ ಆಗಿ ಸರ್ಕ್ಯುಲೇಟ್ ಆಗ್ತಿವೆ. ಇಂಟರ್ನ್ಯಾಷನಲ್ ಬಾರ್ಡರ್ಗೆ 100 ಕಿಲೋಮೀಟರ್ ಒಳಗಿರೋ ಉಗ್ರಗಾಮಿ ಕ್ಯಾಂಪ್ಗಳನ್ನ ಇಂಡಿಯಾ ಟಾರ್ಗೆಟ್ ಮಾಡ್ತು. ಇವುಗಳಲ್ಲಿ ಪಾಕಿಸ್ತಾನದಲ್ಲಿ 4 POK ಅಲ್ಲಿ 5 ಕ್ಯಾಂಪ್ಗಳನ್ನ ಇಂಡಿಯಾ ಡಿಸ್ಟ್ರಾಯ್ ಮಾಡ್ತು. ಇವುಗಳಲ್ಲಿ ಜೈಷ್ ಎ ಮೊಹಮ್ಮದ್ಗೆ ಸೇರಿದವು 4, ಲಷ್ಕರ್ ಎ ತೊಯ್ಬಾಗೆ ಸೇರಿದವು 4 ಮತ್ತೆ 1 ಹಿಜ್ಬುಲ್ ಮುಜಾಹಿದ್ದೀನ್ಗೆ ಸೇರಿದ್ದು ಅಂತ ಇಂಡಿಯಾ ಡಿಕ್ಲೇರ್ ಮಾಡಿದೆ. ಇಂಡಿಯಾ ಟಾರ್ಗೆಟ್ ಮಾಡಿದ ಏರಿಯಾಗಳಲ್ಲಿ ಜೈಷ್ ಎ ಮೊಹಮ್ಮದ್ನ ಹೆಡ್ ಕ್ವಾರ್ಟರ್ಸ್ ಅಂತ ಶಂಕಿಸಲಾದ ಬಹವಲ್ಪುರ್ನ ಮರ್ಕಜ್ ಸುಬಾನ್ ಇದೆ. 2008ರ ಮುಂಬೈ ದಾಳಿಗಳನ್ನ ಮಾಡಿದ ಉಗ್ರಗಾಮಿಗಳು ಇಲ್ಲಿ ಶೆಲ್ಟರ್ ಪಡೆದಿದ್ದಾರೆ ಅಂತ ಶಂಕೆ ಇದೆ. ಮುರಿದ್ಕೈಯಲ್ಲಿರೋ ಲಷ್ಕರ್ ಎ ತೊಯ್ಬಾದ ಕ್ಯಾಂಪ್ ಆಫೀಸ್ ಆದ ಮರ್ಕಜ್ ತೊಯ್ಬಾ ಇಂಟರ್ನ್ಯಾಷನಲ್ ಬಾರ್ಡರ್ಗೆ 15 ಕಿಲೋಮೀಟರ್ ದೂರದಲ್ಲಿರೋ ಸಿಯಾಲ್ಕೋಟ್ನಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ಗೆ ಸೇರಿದ ಶಿಬಿರವನ್ನು ಧ್ವಂಸಗೊಳಿಸಲಾಯಿತು. 2023 ಏಪ್ರಿಲ್ 20ರಂದು ಪೂಂಚ್ ಸೆಕ್ಟರ್ನಲ್ಲಿ ಉಗ್ರಗಾಮಿ ದಾಳಿಗೆ ಕಾರಣವೆಂತ ಶಂಕಿಸಲಾದ ಕೋಟ್ಲಿಯ ಮರ್ಕಜ್ ಅಬ್ಬಾಸ್ ಉಗ್ರಗಾಮಿ ಶಿಬಿರ POKನ ಕೋಟ್ಲಿಯಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ಗೆ ಸೇರಿದ ಮಸ್ಕರ್ ರಹೀಲ್ ಶಾಹಿದುನ್ ಬಾಂಬ್ ಮಾಡಿ ಡೆಸ್ಟ್ರಾಯ್ ಮಾಡಲಾಯಿತು. POKನ ತಂಗ್ಲರ್ ಸೆಕ್ಟರ್ನ ಮುಜಾಫರಾಬಾದ್ನ ಹವಾಯಿ ನಲ್ಲಾಂಗ್
ಕ್ಯಾಂಪ್ ಮೇಲೆ ಬಾಂಬ್ಗಳನ್ನ ಲಾಂಚ್ ಮಾಡಲಾಯಿತು. ಇಲ್ಲಿ ಲಷ್ಕರ್ ಎ ತೊಯ್ಬಾದ ಕ್ಯಾಡರ್ ಅಪಾಯಿಂಟ್ಮೆಂಟ್ಸ್ ಮತ್ತು ಟ್ರೈನಿಂಗ್ ನಡೀತಿತ್ತು ಅಂತ ನಮ್ಮ ಇಂಟೆಲಿಜೆನ್ಸ್ ಗುರುತಿಸಿತು. ಪಾಕಿಸ್ತಾನ ಮತ್ತು ಅದರ ಉಗ್ರಗಾಮಿ ಶಿಬಿರಗಳ ಮೇಲೆ ಮಧ್ಯರಾತ್ರಿಯಲ್ಲಿ ಭಾರತ ಮಾಡಿದ ವಿಧ್ವಂಸವು ಒಂದೊಂದಾಗಿ ಬಯಲಿಗೆ ಬರ್ತಿದೆ. ಭಾರತವು ಪಕ್ಕಾ ಪ್ಲಾನ್ ಮಾಡಿ ಕೈಗೊಂಡ ಈ ದಾಳಿಗಳಲ್ಲಿ ಸುಮಾರು 80ಕ್ಕೂ ಹೆಚ್ಚು ಉಗ್ರಗಾಮಿಗಳು ಡೆಡ್ ಆಗಿದ್ದಾರೆ ಅಂತ ನ್ಯೂಸ್ ಬರ್ತಿವೆ. ಬಹವಲ್ಪುರ್ನ ಜೈಷ್ ಎ ಮೊಹಮ್ಮದ್ ಮತ್ತು ಮುರಿದ್ಕೆಯ ಲಷ್ಕರ್ ಎ ತೊಯ್ಬಾ ಕ್ಯಾಂಪ್ಗಳಲ್ಲೇ ಜಾಸ್ತಿ ಉಗ್ರಗಾಮಿಗಳು ಡೆಡ್ ಆಗಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಎರಡು ಜಾಗದಲ್ಲಿ ಒಂದೊಂದು ಕ್ಯಾಂಪ್ನಲ್ಲಿ 25ರಿಂದ 30 ಉಗ್ರಗಾಮಿಗಳು ಡೆಡ್ ಆಗಿದ್ದಾರೆ ಅಂತ ಕೆಲವು ಮೀಡಿಯಾ ಹೌಸ್ಗಳು ಹೇಳ್ತಿವೆ. ಬಹವಲ್ಪುರ್ನ ಉಸ್ಮಾನ್ ಓ ಅಲಿ ಕ್ಯಾಂಪ್ ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಸ್ಥೆಗೆ ವೆರಿ ಇಂಪಾರ್ಟೆಂಟ್. ಸುಮಾರು 18 ಎಕರೆಯಲ್ಲಿ ಸ್ಪ್ರೆಡ್ ಆಗಿರೋ ಈ ಕ್ಯಾಂಪ್ 2019ರಲ್ಲೇ ಇಂಡಿಯಾದ ಟಾರ್ಗೆಟ್ಗೆ ಬಂತು. ಆದರೆ ಲಾಸ್ಟ್ ಮಿನಿಟ್ನಲ್ಲಿ ಡ್ರಾಪ್ ಮಾಡಲಾಯಿತು. ಆದರೆ ಈ ಸಲ ಮಾತ್ರ ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಟ್ರು. ಇಲ್ಲಿ ಡೆಡ್ ಆದ ಉಗ್ರಗಾಮಿಗಳ ಕೌಂಟ್ ಬಗ್ಗೆ ಇನ್ನೂ ಕ್ಲಾರಿಟಿ ಬಂದಿಲ್ಲ. ಭಾರತದ ಇಂಟೆಲಿಜೆನ್ಸ್ ಸೋರ್ಸ್ಗಳು ಈ ದಾಳಿಗಳ ಇಂಟೆನ್ಸಿಟಿ ಮತ್ತು ಉಗ್ರಗಾಮಿಗಳ ಕೌಂಟ್ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿವೆ. ಪಹಲ್ಗಾಮಲ್ಲಿ ಉಗ್ರಗಾಮಿಗಳು ಟೂರಿಸ್ಟ್ಗಳ ಹೆಸರು ಕೇಳಿ ರಿಲಿಜನ್ ಚೆಕ್ ಮಾಡಿ ಕಿಲ್ ಮಾಡಿದ್ರು. ಇದರಿಂದ ಇಂಟರ್ನ್ಯಾಷನಲ್ ಕಮ್ಯುನಿಟಿಯು ಸೀರಿಯಸ್ ಆಗಿ ಆಗ್ರಹಿಸಿತು. ಓನ್ಲಿ ಮೇಲ್ಗಳನ್ನ ಕಿಲ್ ಮಾಡಿ ಫಿಮೇಲ್ಗಳನ್ನ ರಿಲೀಸ್ ಮಾಡಿದ್ರು. ಉಗ್ರಗಾಮಿಗಳು ಟಾರ್ಗೆಟ್ ಮಾಡಿದವರಲ್ಲಿ ಫ್ರೆಶ್ ಆಗಿ ಮದುವೆಯಾದ ಕಪಲ್ ವಿನಯ್ ನರ್ವಾಲ್ ಮತ್ತು ಹಿಮಾಂಶಿ ಅವರು ಒಬ್ಬರು. ವಿನಯ್ನ ರಿಲಿಜನ್ ಚೆಕ್ ಮಾಡಿ ಕಿಲ್ ಮಾಡಿದಾಗ ಅವನ ಡೆಡ್ ಬಾಡಿಯ ಬಳಿ ಕುಸಿದು ಬಿದ್ದ ಹಿಮಾಂಶಿಯ ಫೋಟೋ ಇಡೀ ದೇಶವನ್ನೇ ಶೇಕ್ ಮಾಡ್ತು. ಈ ಟೆರರಿಸ್ಟ್ ಅಟ್ಯಾಕಲ್ಲಿ ಗಂಡನನ್ನು ಲಾಸ್ ಮಾಡಿದ ವಿಮೆನ್ಗಳ ರಿವೆಂಜ್ ಸಿಂಬಲ್ ಆಗಿ ಈ ದಾಳಿಗಳಿಗೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಡಲಾಯಿತು. ಜೊತೆಗೆ ಯೋಧರಿಗೆ ತಿಲಕವಾಗಿ ವೀರ ತಿಲಕದ ಮೀನಿಂಗ್ ಸಹ ಬರ್ತಿದೆ ಅಂತ ಹೇಳಿದ್ದಾರೆ. ಈ ಆಪರೇಷನ್ಗೆ ಕೊಟ್ಟ ನೇಮ್ ಮೂಲಕ ಪಾಕಿಸ್ತಾನಕ್ಕೆ ಸ್ಟ್ರಾಂಗ್ ಸಿಗ್ನಲ್ ಸೆಂಡ್ ಆಗಿದೆ. ಈ ಆಪರೇಷನ್ ಸಿಂಧೂರ್ ನೇಮ್ನ ಮೋದಿ ಅವರೇ ಕೊಟ್ಟಿದ್ದಾರೆ ಅಂತ ಟಾಕ್ ಇದೆ. ಆಪರೇಷನ್ ಸಿಂಧೂರನ್ನು ಪ್ರಧಾನಿಯವರು ಡೈರೆಕ್ಟ್ ಆಗಿ ಸೂಪರ್ವೈಸ್ ಮಾಡಿದ್ದಾರೆ. ಮಧ್ಯರಾತ್ರಿಯ ಟೈಮಲ್ಲಿ ವಾರ್ ರೂಮ್ನಲ್ಲೇ ಇದ್ದು ನಮ್ಮ ಫೋರ್ಸ್ನ ದಾಳಿಗಳನ್ನು ಉಗ್ರಗಾಮಿ ಕ್ಯಾಂಪ್ಗಳ ಡಿಸ್ಟ್ರಕ್ಷನ್ ಅನ್ನ ಲೈವ್ ಆಗಿ ಸೆರೆ ಹಿಡಿದಿದ್ದಾರೆ. ಪಾಸ್ನಲ್ಲಿ ನಡೆದ ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ ನಲ್ಲೂ ಪ್ರಧಾನಿ ಮೋದಿ ಅವರೇ ಎವ್ರಿ ಮೂವ್ಮೆಂಟ್ ಚೆಕ್ ಮಾಡಿದ್ರು. POK ಮತ್ತು ಪಾಕಿಸ್ತಾನದ ಉಗ್ರಗಾಮಿ ಕ್ಯಾಂಪ್ಗಳ ಡಿಸ್ಟ್ರಕ್ಷನ್ ಬಗ್ಗೆ ಭಾರತ ಡಿಕ್ಲೇರ್ ಮಾಡಿದಾಗ ಇಂಟರ್ನ್ಯಾಷನಲ್ ಆಗಿ ಎಲ್ಲರೂ ಶಾಕ್ ಆದ್ರು. ಲಾಟ್ ಆಫ್ ಕಂಟ್ರೀಸ್ ಇಂದ ಇಂಡಿಯಾಗೆ ಸಪೋರ್ಟ್ ಕೂಡ ಬರ್ತಿದೆ. ಈ ದಾಳಿಗಳ ಬಗ್ಗೆ ಪಾಕಿಸ್ತಾನದ ಪ್ರಧಾನಿ ಶರೀಫ್ ರಿಯಾಕ್ಟ್ ಮಾಡಿದ್ದಾರೆ. ಭಾರತದ ದಾಳಿಗಳನ್ನು ವಾರ್ ಆಕ್ಟ್ ಅಂತ ಕಾಲ್ ಮಾಡಿದ್ದಾರೆ. ದೇಶದ 5 ಏರಿಯಾಗಳಲ್ಲಿ ದಾಳಿಗಳು ನಡೆದಿವೆ ಅಂತ, ಈ ದಾಳಿಗಳಿಗೆ ಪಾಕಿಸ್ತಾನ ಡೆಫಿನೆಟ್ಲಿ ರಿವೆಂಜ್ ತೀರಿಸಿಕೊಳ್ಳುತ್ತೆ ಅಂತ ತಿಳಿಸಿದ್ದಾರೆ. ಈ ಸಮಯದಲ್ಲಿ ಪಾಕಿಸ್ತಾನ ಸೈನ್ಯದ ಹಿಂದೆ ದೇಶವೆಲ್ಲ ಇದೆ ಅಂತ, ಶತ್ರುಗಳನ್ನ ಹೇಗೆ ಎದುರಿಸಬೇಕೋ ಪಾಕಿಸ್ತಾನ್ ಆರ್ಮಿಗೆ ಗೊತ್ತಿದೆ ಅಂತ, ಶತ್ರುಗಳ ಪ್ಲಾನ್ಸ್ನ ಎಂತಹ ಪರಿಸ್ಥಿತಿಯಲ್ಲೂ ಸಾಧ್ಯ ಆಗೋಕೆ ಬಿಡಲ್ಲ ಅಂದ್ರು. ಪಾಸ್ಟಲ್ಲಿ ಇಂಡಿಯಾ ಅಟ್ಯಾಕ್ ಮಾಡಿದಾಗ ಅಂಥದ್ದೇನೂ ಇಲ್ಲ ಅಂತ ಹೇಳಿದ ಪಾಕಿಸ್ತಾನ್ ಈ ಸರಿ ಮಾತ್ರ ದಾಳಿನ ಅಂಗೀಕರಿಸಿತು. ಪಾಕಿಸ್ತಾನ್ ಸೈನ್ಯ ಸಹ ಭಾರತ ದಾಳಿ ಮಾಡ್ತು ಅಂತ ಪ್ರಕಟಿಸಿತು. ಈ ಅಟ್ಯಾಕಲ್ಲಿ 80 ಜನ ಸತ್ತೋದ್ರು ಆ್ಯಂಡ್ 33 ಜನ ಗಾಯಗೊಂಡ್ರು ಅಂತ ಪಾಕಿಸ್ತಾನ್ ಆರ್ಮಿ ಲೆಫ್ಟಿನೆಂಟ್ ತಿಳಿಸಿದ್ರು. ಭಾರತದ ಅಟ್ಯಾಕ್ನ ನಂತರ ಪಾಕಿಸ್ತಾನ್ ಡಿಫೆನ್ಸ್ ಸಿಸ್ಟಮ್ ಅಲರ್ಟ್ ಆದ್ರು. ಲಾಹೋರ್, ಇಸ್ಲಾಮಾಬಾದ್ನ ಜೊತೆ ಮೇನ್ ಏರ್ಪೋರ್ಟ್ಸ್ನ 48 ಅವರ್ಸ್ವರೆಗೂ ಕ್ಲೋಸ್ ಮಾಡಿದ್ರು. ಆಪರೇಷನ್ ಸಿಂಧೂರ್ಗೆ ಸಂಬಂಧಿಸಿದ ಪೋಸ್ಟ್ ವೈರಲ್ ಆಗೋದರ ಜೊತೆ ಪಾಕಿಸ್ತಾನ್ ಸೋಷಿಯಲ್ ಮೀಡಿಯಾ ಸಹ ಫೇಕ್ ನ್ಯೂಸ್ನ ವೈರಲ್ ಮಾಡ್ತಿದೆ. ಭಾರತದ ಅಟ್ಯಾಕ್ನ ನಂತರ ಇಂಡಿಯಾದಲ್ಲಿನ 2 ಮಿಲಿಟರಿ ಬೇಸ್ಗಳನ್ನ ಪಾಕಿಸ್ತಾನ್ ಆರ್ಮಿ ಬ್ಲಾಸ್ಟ್ ಮಾಡ್ತು ಅಂತ ಪ್ರಚಾರ ಮಾಡ್ಕೊಳ್ತಿದ್ದಾರೆ. ಇದರ ಜೊತೆ ಅನೇಕ ಫೇಕ್ ಪೋಸ್ಟ್ ಸಹ ಪಾಕಿಸ್ತಾನ್ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆಗ್ತಿವೆ. ಅದರಿಂದ ಇಂಡಿಯನ್ ಗೌರ್ಮೆಂಟ್ ಸಹ ಅಲರ್ಟ್ ಆಯಿತು. ಪಾಕಿಸ್ತಾನ್ ಆರೋಪಗಳನ್ನ ಫ್ಯಾಕ್ಟ್ ಚೆಕ್ ಇಂದ ತಿರುಗೇಟ್ ಆಗ್ತಿದ್ದಾರೆ. ಪಾಕಿಸ್ತಾನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿರೋ ಪ್ರಚಾರ ಎಲ್ಲ ಫೇಕ್ ಅಂತ ಎವಿಡೆನ್ಸ್ನ ಜೊತೆ ಪ್ರೂವ್ ಮಾಡ್ತಿದ್ದಾರೆ. ಇಂತಹ ಫೇಕ್ ನ್ಯೂಸ್ ಇಂದ ಇಂಡಿಯನ್ಸ್ ಎಲ್ಲರೂ ಅಲರ್ಟ್ ಆಗಿರಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಸೂಚಿಸಿದೆ. ಆ್ಯಂಡ್ ಇಂತಹ ಸಂದರ್ಭದಲ್ಲೇ ತಮ್ಮ ದೇಶದಲ್ಲಿ ಅಸಲು ಉಗ್ರ ಸ್ಥಾವರನೇ ಇಲ್ಲ ಅಂತ ಪಾಕಿಸ್ತಾನ್ ಮಂತ್ರಿಗಳು ಇಂಟರ್ನ್ಯಾಷನಲ್ ಮೀಡಿಯಾಸ್ಗೆ ಇಂಟರ್ವ್ಯೂಸ್ ಕೊಡ್ತಿದ್ದಾರೆ. ಭಾರತ ಸಾಮಾನ್ಯ ಜನರ ಮೇಲೆ ದಾಳಿ ಮಾಡ್ತು ಅಂತ ಆರೋಪಿಸ್ತಿದ್ದಾರೆ. ಹಾಗೆ ಇಂಟರ್ನ್ಯಾಷನಲ್ ಕಮ್ಯುನಿಟೀಸಿಂದ ಸಹಾನುಭೂತಿಗೋಸ್ಕರ ಭಾರತದ ಮೇಲೆ ವಿರೋಧಕ್ಕೋಸ್ಕರ ಪಾಕಿಸ್ತಾನ ಪ್ರಯತ್ನಿಸ್ತಿದೆ. ಆದರೆ ಭಾರತದ ಮಿಲಿಟರಿ ಮಾತ್ರ ತಾವು ಉಗ್ರ ಶಿಬಿರಗಳನ್ನ ಮಾತ್ರನೇ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡಿದ್ವಿ ಅಂತ
ಖಚಿತವಾಗಿ ಹೇಳ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ಸೈನಿಕ ಕ್ರಮದ ಮೇಲೆ ಚೈನಾ ವಿಚಾರನ ವ್ಯಕ್ತ ಮಾಡಿತು. ಭಾರತ ಮತ್ತು ಪಾಕಿಸ್ತಾನ್ ಶಾಂತಿ ಸ್ಥಿರತ್ವಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಸೂಚಿಸಿದ್ರು. ಎರಡು ದೇಶಗಳ ಮಧ್ಯೆ ಪರಿಸ್ಥಿತಿ ಇನ್ನಷ್ಟು ಕ್ರಿಟಿಕಲ್ ಆಗಿ ಚೇಂಜ್ ಆಗದೆ ಎಚ್ಚೆತ್ಕೊಳ್ಬೇಕು ಅಂತ ಮನವಿ ಮಾಡಿದ್ರು. ಚೈನಾ ಎಲ್ಲ ವಿಧದ ಉಗ್ರವಾದನ ವಿರೋಧಿಸುತ್ತೆ ಅಂತ ಚೈನಾ ಒಂದು ಸ್ಟೇಟ್ಮೆಂಟ್ ನ ರಿಲೀಸ್ ಮಾಡಿದ್ದಾರೆ. ಕೆಲವು ದಿನಗಳಿಂದ ಬಾರ್ಡರ್ ಅಲ್ಲಿ ಮತ್ತು ಹೊರಗೆ ಭಾರತದ ಪೇಷಂಟ್ ನ ಚೆಕ್ ಮಾಡ್ತಿದ್ದಂತ ಪಾಕಿಸ್ತಾನ್ ಇಂಡಿಯನ್ ಅಟ್ಯಾಕ್ ನ ಮಾತ್ರ ತಡೆಯೋಕಾಗದೆ ಹೋಗಿದೆ. ಇದರಿಂದ ಇಂಡಿಯಾ ಇನ್ನಷ್ಟು ಸ್ಮಾರ್ಟ್ ಆಗಿ ಕಂಪ್ಲೀಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ವಾರ್ ಸೈರನ್ ಆನ್ ಮಾಡಿದ್ರೆ ಪಾಕಿಸ್ತಾನ ಪರಿಸ್ಥಿತಿ ಹೇಗಿರುತ್ತೋ ಊಹಿಸಬಹುದು ಅಂತ ಇಂಡಿಯನ್ ಮಿಲಿಟರಿ ಎಕ್ಸ್ಪರ್ಟ್ಸ್ ಕಮೆಂಟ್ ಮಾಡ್ತಿದ್ದಾರೆ. ಇವಾಗ ಇಂಡಿಯಾದ ಅಟ್ಯಾಕ್ ಮೇಲೆ ಪಾಕಿಸ್ತಾನ ಹೇಗೆ ಸ್ಪಂದಿಸುತ್ತೆ ಮತ್ತೆ ಭಾರತದಿಂದ ಸಹ ಎಂತಹ ಸ್ಟ್ರಾಂಗ್ ರಿಯಾಕ್ಷನ್ ಬರೋ ಅವಕಾಶ ಇದೆ ಅಂತ ಎಲ್ಲರೂ ಎದುರು ನೋಡ್ತಿದ್ದಾರೆ. ಭಾರತ ಪಾಕಿಸ್ತಾನದ ನಡುವಿನ ಸಿಚುವೇಶನ್ ಹೇಗೆ ಚೇಂಜ್ ಆಗಿದ್ರೂ ದೇಶದ ಜನರೆಲ್ಲರೂ ಅಲರ್ಟ್ ಆಗಿರಬೇಕು. ಭಾರತೀಯ ಆರ್ಮಿಯ ಮೇಲೆ ಫುಲ್ ಟ್ರಸ್ಟ್ ಇಟ್ಟು ದೇಶಕ್ಕೆ ಸಪೋರ್ಟ್ ಆಗಿ ಸ್ಟ್ಯಾಂಡ್ ಆಗೋಣ. ಜೈ ಭಾರತ್, ಜೈ ಹಿಂದ್.